ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ ಮತ್ತು ಯಶಸ್ವಿಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು? ಇಲ್ಲಿ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಅಂದರೆ ದುಡ್ಡಿನ ಬಗ್ಗೆ ಹೇಳ್ತಾ ಇಲ್ಲ, ಮೈಂಡ್ಸೆಟ್ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ನಾವೆಲ್ಲಿ ಸ್ಟ್ರಕ್ ಆಗಿದ್ದೀವಿ ಅಂತ ಗೊತ್ತಾದರೆ ಮುಂದಿನ ಆ್ಯಕ್ಷನ್ ತಗೊಳ್ಳಿಕ್ಕೆ ಈಸಿ ಆಗ್ತದೆ. ಮೊದಲನೇ ವ್ಯತ್ಯಾಸ, ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಪರ್ಸನ್ ಈಸ್ ಅಬ್ಸೆಸ್ಡ್ ವಿತ್ ಡಿಗ್ರಿ. ಅಂದರೆ ಡಿಗ್ರಿ ಕಲೆಕ್ಟ್ ಮಾಡಿಕ್ಕೆ ನೋಡ್ತಾರೆ. ಅಂದರೆ ಡಿಗ್ರಿಗಳು ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಕೇಳಬಹುದು. ಆದರೆ ಆ ಡಿಗ್ರಿ ಓದ್ತಾ ಇರಬೇಕಾದ್ರೆ ನಾವು ಕಾನ್ಷಿಯಸ್ ಆಗಿದ್ದೀವ ಅನ್ನೋದು ಮುಖ್ಯ ಆಗ್ತದೆ. ಇವತ್ತು ಡಿಗ್ರಿಗೆ ಏನು ಬೆಲೆ ಇಲ್ಲ. ಈಗ ಡಿಗ್ರಿ ಬೇಕಂದರೆ ದುಡ್ಡು ಕೊಟ್ಟರೂ ಸಿಗ್ತದೆ. ತುಂಬ ಜನ ಎಜುಕೇಷನ್ ಲೋನ್ ತಗೊಂಡು ಓದ್ತಾರೆ. ನಾನು ಎಜುಕೇಷನ್ನ ವಿರೋಧಿ ಅಲ್ಲ. ಪಕ್ಕದ ಮನೆಯವರು MBA ಮಾಡ್ತಾ ಇದ್ದಾರೆ ಅಂತ ನೀವು ಮಾಡ್ಲಿಕ್ಕೆ ಹೊರಟ್ರೆ ಮುಟ್ಟಾಳಾಗ್ತೀರಾ. ಅವರು 50,000 ದುಡಿತಾ ಇದ್ದಾರೆ, ನನಗೊಂದು 30,000 ಬರ್ಬೋದು ಅಂದರೆ ನೀವು ಮುಟ್ಟಾಳಾಗ್ತೀರಾ. ಏನೇ ಓದಬೇಕಂದ್ರೂ ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ, ಯಾಕೆ ಮಾಡಬೇಕು? ಒಬ್ಬ ಯಶಸ್ವಿ ವ್ಯಕ್ತಿಗೆ ಗೊತ್ತಿದೆ ನಾನು ನನ್ನ ಸ್ಕಿಲ್ ಮೇಲೆ ವರ್ಕ್ ಮಾಡಬೇಕು ಅಂತ. ಅವರು ಮಾರ್ಕೆಟ್ನ ಡಿಮ್ಯಾಂಡ್ನ, ಜನರ ಡಿಮ್ಯಾಂಡ್ನ ಸ್ಟಡಿ ಮಾಡಿ ಅದನ್ನು ಕಲಿತಾರೆ. ಅದಕ್ಕೇನು ಬೇಕು ಅದರ ಸಿದ್ಧತೆ ಮಾಡ್ಕೋತಾರೆ. ಅದನ್ನು ಕಲೀಲಿಕ್ಕೆ ಎಷ್ಟು ಖರ್ಚಾದರೂ ಮಾಡ್ತಾರೆ. ಜನರ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಸ್ಕಿಲ್ನ ಕಲ್ತ್ಕೊಂಡು ಅದರಲ್ಲಿ ಮಾಸ್ಟ್ರಿ ಮಾಡ್ಕೊಂಡ್ಬಿಟ್ರೆ ಯಶಸ್ವಿ ಆಗ್ಬೋದು. ಹಣನೂ ಬರ್ತದೆ, ಹಣೆಯಲ್ಲಿ ಬರ್ದಂಗೆ ಆಗ್ತದೆ, ದೇವ್ರ ಕಣ್ಣು ಬಿಡಬೇಕು. ಈ ರೀತಿಯ ಮೈಂಡ್ಸೆಟ್ಟಿಂದ ಹೊರಬಂದು ನಿಜವಾದಂತಹ ಸ್ಕಿಲ್ ಕಲಿಬೇಕು. ಎಷ್ಟು ಜಾಸ್ತಿ ಡಿಗ್ರಿ ನನ್ನ ಹತ್ರ ಇರ್ತದೋ ಅಷ್ಟು ನನಗೆ ವ್ಯಾಲ್ಯೂ ಅಂತ ಭ್ರಮೆಯಿಂದ ಹೊರಬಂದು ಉಪಯೋಗಕ್ಕೆ ಬರುವಂತಹ ಸ್ಕಿಲ್ನ ಕಲಿಬೇಕು. ಒಂದು ಪವರ್ಫುಲ್ ಪುಸ್ತಕ ಇದೆ, ನೆಪೋಲಿಯನ್ ಹಿಲ್ ಬರೆದಿರುವಂಥದ್ದು, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಅದರಲ್ಲಿ ಅವ್ರು ಹೇಳ್ತಾರೆ, ಯು ವಾಂಟ್ ಟು ಮೇಕ್ ಎ ಎಂಡ್ಲೆಸ್ ಅಮೌಂಟ್ ಆಫ್ ಮನಿ, ಯು ನೀಡ್ ನಾಟ್ ಜನರಲ್ ನಾಲೆಜ್, ಯು ನೀಡ್ ಸ್ಪೆಸಿಫಿಕ್ ನಾಲೆಜ್. ಅಂದರೆ ಈ ಥರ ಓದಿರುವಂತಹ ಜನರಲ್ ನಾಲೆಜ್ನ ಓದಿರುವಂತಹ ತುಂಬ ಜನ ಮಾರ್ಕೆಟಲ್ಲಿ ಬೇಕಾದಷ್ಟಿದ್ದಾರೆ. ಇಂಜಿನಿಯರು, ಡಾಕ್ಟರು ಬೇಕಾದಷ್ಟಿದ್ದಾರೆ. ನೀವು ಓದ್ಬಿಟ್ರೆ ಏನು ಟಾಪಿಕ್ ಬಂದುಬಿಡಲ್ಲ, ಜಾಸ್ತಿ ಸಂಬಳದ ಕೆಲಸ ನಿಮ್ಗೆ ಸಿಗ್ಬಿಡಲ್ಲ. ಆದರೆ ನಿಮ್ಮ ಸ್ಪೆಸಿಫಿಕ್ ನಾಲೆಜ್ ಏನು? ಜನರ ಯಾವ ಸಮಸ್ಯೆಗೆ ನಿಮ್ಮ ಹತ್ರ ಪರಿಹಾರ ಇದೆ, ಅವ್ರ ಜೀವನದಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ, ಅದ್ರ ಮೇಲೆ ದುಡ್ಡು ಬರ್ತದೆ. ನಿಮ್ಮ ಸ್ಕಿಲ್ಲಿಂದ ಯಾವುದಾದ್ರೂ ಕಂಪನಿಯ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಕೈಲಿ ಆಗುತ್ತಾ? ಯಾಕಂದರೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆದರೆ, ಅವರಿಗೆ ರಿಸಲ್ಟ್ ಕಂಡ್ರೆ ಆ ಖುಷಿಯಿಂದ ಅದರಲ್ಲಿ ಒಂದು 5% ನಿಮಗೂ ಕೊಡ್ತಾರೆ. ಆ ಸ್ಕಿಲ್ ಇದೆಯಾ? ಅಂಥ ಕಂಪನಿಗಳು ನಿಮ್ಮನ್ನು ಖುಷಿಯಿಂದ ಕೆಲಸ ಕೊಡ್ತವೆ, ಖುಷಿಯಿಂದ ಇಟ್ಕೊಳ್ತಾರೆ. ಅದು ಬಿಟ್ಟು ಡಿಗ್ರಿ ಬೇಕು, ಸರ್ಟಿಫಿಕೇಟ್ ಬೇಕು, ಏನು ಪ್ರಯೋಜನ? ರಿಯಲ್ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ ಪತ್ತೆ ಹಚ್ಚಿ, ಅದಕ್ಕೆ ನಾನು ಯಾವ ರೀತಿ ತಯಾರಾಗಬೇಕು, ಏನು ಕಲಿಬೇಕು ಕಲೀರಿ. ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ವರ್ಕ್ಶಾಪ್ ಅಟೆಂಡ್ ಮಾಡಲಾ ಬೇಡವಾ, ಕೋರ್ಸ್ ತಗೊಳ್ಳೋ ಬೇಡವಾ, ರಿಫಂಡ್ ಸಿಗುತ್ತಾ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಕಲೀರಿ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಾವು ತುಂಬ ಯೋಚನೆ ಮಾಡ್ತೀವಿ. ಅದೇ ನಾವು ಹೊರಗಡೆ ಎಷ್ಟು ಖರ್ಚು ಮಾಡ್ತೀವಿ, ಯಾವುದಕ್ಕೆ ಖರ್ಚು ಮಾಡ್ತೀವಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ನಾವು ಉದ್ಧಾರ ಆಗಲ್ಲ. ಬುಕ್ಸಲ್ಲಿ, ವರ್ಕ್ಶಾಪಲ್ಲಿ, ಕೋರ್ಸಿಗೆ ಇನ್ವೆಸ್ಟ್ ಮಾಡಲಿಕ್ಕೆ 1000 ಸಲ ಯೋಚನೆ ಮಾಡ್ತೀವಿ. ನಮ್ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡಷ್ಟು ಅದು ಕಂಪೌಂಡ್ ಆಗಿ ರಿಟರ್ನ್ ಬರ್ತದೆ ಹೊರತು 10% 20% ಬರಲ್ಲ. ಸೆಲ್ಫ್ ಇನ್ವೆಸ್ಟ್ ಮಾಡಿ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಯಾಕಂದರೆ ತುಂಬ ಜನ ಸ್ಕ್ಯಾಮರ್ಗಳು ಇದ್ದಾರೆ. ಹುಷಾರಾಗಿ ಆಯ್ಕೆ ಮಾಡಿ. ಡೇಂಜರಸ್ ಆಟ ಆಡೋದಂದರೆ ನಮ್ಮ ಮೈಂಡನ್ನ ನಾವು ಅನುಶಾಸನ ಮಾಡೋದು. ಅದು ಎಲ್ಲರ ಕೈಲಾಗಲ್ಲ. ಮೈಂಡನ್ನ ಕಂಟ್ರೋಲ್ ಮಾಡೋದು ಹೇಗೆ, ಒಂದೇ ವಿಚಾರದ ಮೇಲೆ ಫೋಕಸ್ ಮಾಡೋದು ಹೇಗೆ, ನನ್ನ ಮಂಕ್ ಮೋಡ್ ವಿಡಿಯೋ ನೋಡಿ ಬರಲಿದೆ. ಮನಸ್ಸಿನ ಆಳದಲ್ಲಿ ಈ ವಿಡಿಯೋ ಸಹ ನೋಡಲು ಮರೆಯಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಈ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ.